ಹಾಯ್ ಫ್ರೆಂಡ್ಸ್, ಫೈನಲಿ ಮೊಲ ಮರಿ ಹಾಕಿದೆ. ಅದು ಅವತ್ತೊಂದು ವೀಡಿಯೋ ಮಾಡಿದ್ವಿ, ಗೂಡು ಯಾವ ಥರ ರೆಡಿ ಮಾಡ್ಕೊಳ್ಳುತ್ತೆ, ಗೂಡು ಯಾವ ಥರ ಇರುತ್ತೆ ಅಂತ ಹಿಂದಿನ ವೀಡಿಯೋದಲ್ಲಿ ನೋಡಿದ್ರಿ. ಅದೇ ಥರ ಇವತ್ತು ಫೈನಲಿ ಮೊಲ ಮರಿ ಹಾಕಿರೋದು. ನಾ 5 ಮರಿನ ಹಾಕಿದೆ. ಮೊಲ 5 ಮರಿ ಹಾಕಿ ಇವತ್ತು 5 ಮರಿ ಹಾಕಿರೋದು. ಮತ್ತು ನಾವು ಮಾಡಿರೋ ಗೂಡಲ್ದಂತೆ ಇವತ್ತೊಂದು ಗೂಡು ಅದೇ ಕ್ರಿಯೇಟ್ ಮಾಡ್ಕೊಂಡಿದೆ. ರೀಕ್ರಿಯೇಟಲ್ಲಿ ಅದೇ ಕೂದಲು ಕಿತ್ಕೊಂಡು ಗೂಡು ಮಾಡ್ಕೊಳ್ಳುತ್ತೆ. ಆ 5 ಮರಿನ ಇಲ್ಲಿ ನೋಡ್ತಾ ಇರ್ಬೋದು ನೀವು ದೃಶ್ಯದಲ್ಲಿ. ಇದು 5 ಮರಿ ಮಾಡಿದೆ. 5 ಮರಿ ಮಾಡಿರುವಾಗ ಅದೇನು ಮಾಡುತ್ತೆ ಅಂದರೆ ಅದ್ರ ಕೂದಲೆಲ್ಲ ಕಿತ್ತು ಒಂದು ಕಡೆ ಮಡಿಕೊಂಡು ಅದು ನೀಟಾಗಿ ಮರಿ ಹಾಕೊಳ್ಳೋಕ್ಕೆ ಮರಿಗೆ ಬೆಚ್ಚಗಾಗೋ ಥರ ಅದೇ ಒಂದು ಗೂಡು ಮಾಡ್ಕೊಳ್ಳುತ್ತೆ. ಮತ್ತು ಇದರಲ್ಲಿ ಏನಪ್ಪ ಅಂತಂದರೆ ವಿಶೇಷ, ಮರಿ ಹಾಕಿದ್ಮೇಲೆ ಮೊದಲು ಮರಿ ಹಾಕೋಕ್ಕೂ ಮುಂಚೆ ನಿಮ್ಗೆ ಹೇಳಿದ್ದೆ ನಾನು ಅವತ್ತು, ಒಣಹುಲ್ಲೇನಿರುತ್ತೆ ಮತ್ತು ಒಣದಾಗಿ ಏನೇನು ಹುಲ್ಲಾಗಿರುತ್ತೆ ಯಾವುದಾದ್ರೂ ಆಗುತ್ತೆ. ಮೊದಲು ಮರಿ ಹಾಕೋಕ್ಕೂ ಮುಂಚೆನೇ ಒಣಹುಲ್ನ ಅಡಿಗೆ ಹಾಕಬೇಕು. ಮತ್ತು ಅದನ್ನ ಹಾಕಿದ್ಮೇಲೆ ಮೊಲನ ನೀಟಾಗಿ ನೋಡ್ಕೋಬೇಕು. ಅದು ಮರಿ ಹಾಕೊಳ್ಳುವಾಗ ಮರಿ ಹಾಕಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದಾಗಲಿ ಇದೆಲ್ಲ ಮಾಡಬೇಕು. ಮತ್ತು ಮರಿ ಹಾಕೋಕ್ಕೂ ಮುಂಚೆ ಕೂದಲೆಲ್ಲ ಕಿತ್ಕೊಂಡಿದ್ದಾಗ ಒಂದು ಸ್ವಲ್ಪ ಬಿಸಿನೀರಾಗಲಿ ಒಂದು ಸ್ವಲ್ಪ ನೀರಾಗಲಿ ತೋರಿಸ್ಬೇಕಾಗುತ್ತೆ. ಆಮೇಲೆ ಮರಿ ಹಾಕಿದ ತಕ್ಷಣವೇ ನೀರು ಕುಡಿಸಿ ಮತ್ತು ಫಸ್ಟು ಮೇವು ಹಾಕಬೇಕಾಗುತ್ತೆ. ಇದಕ್ಕೆ